ಎಲ್ಲೋ ಒಳಗಡೆ ಬನಿಯನ್ ಹಾಕ್ಬಿಟ್ಟು ಹೊರಗಡೆ ಬಂದು ಬನಿಯನ್ ಕಾಣಿಸುತ್ತಲ್ಲ, ನಾನು ಹೆಂಡತಿ ಬೈತಾ ಇದ್ದಾಳೆ ಹೇಳಿದ್ರೆ. ನಿಜವಲ್ಲಿ ಇಷ್ಟ ಆಗ್ತಿರೋದು ಇದಂತೂ ದಿ ಬೆಸ್ಟ್. ನನಗೆ ತುಂಬಾ ಇಷ್ಟ ಆಗೋಯ್ತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ನನ್ನ ರೂಮಿಂದ. ಐ ಥಿಂಕ್ ಈ ಥರ ಒಂದು ವ್ಲಾಗು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಅನಿಸುತ್ತೆ. ಈ ಸರಿ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಅನ್ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಿಷ್ಟು ಬಟ್ಟೆಗಳನ್ನ ತರಿಸಿದ್ದೀನಿ. ಸೊ ಈ ಬಟ್ಟೆಗಳನ್ನ ಅನ್ಪ್ಯಾಕ್ ಮಾಡಿ ಯಾವ ಥರ ಇದೆ, ಏನು, ಎಷ್ಟು ಕೊಟ್ಟೆ ನಾನು ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟೇ ಹೇಳ್ತಾ ಇದ್ದೀನಿ, ಈ ಬಟ್ಟೆಗಳೇನೇನು ತರಿಸಿದ್ದೀನಿ ಎಲ್ಲ ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಸೊ ಡಿಸ್ಕ್ರಿಪ್ಷನಲ್ಲೇ ನಿಮಗೆ ಚೆಕ್ ಮಾಡಬೇಕು ಅಂದರೆ ಏನಾದ್ರು ಹೆಚ್ಚು ಡೀಟೇಲ್ಸ್ ಬೇಕು, ಇಲ್ಲ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಸೊ ಟೋಟಲಾಗಿ ಎಷ್ಟು ಅಂತ ಫಸ್ಟು ತೋರಿಸ್ಬಿಡ್ತೀನಿ. ಸೊ ಇದೇ ಚಿಕ್ಕ ಪ್ಯಾಕೆಟ್ ಬಂದಿರೋದು. ಏನಕ್ಕೆ ಅಂತ ಗೊತ್ತಾ, ತುರ್ಕಿಟ್ ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಇದೊಂದು ಆ್ಯಂಡ್ ಇದೊಂದು 3 ಆಯಿತು, ಇದೊಂದು 4, ಇದೊಂದು 5, ಟೋಟಲಾಗಿ 5 ಬಂದಿದೆ. 5 ಜೊತೆಗೆ ಇನ್ನೂ 2 ಬರಬೇಕಾಗಿತ್ತು, ಅದು ಬಂದಿಲ್ಲ ಇನ್ನು. ಸೊ ಅದಕ್ಕೆ ಇದನ್ನೇ ತೋರಿಸ್ತಾ ಇದ್ದೀನಿ. ಅದು ಬಂದಮೇಲೆ ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ನಿಮಗೇನಾದ್ರು ಅನಿಸಿದ್ರೆ ಇನ್ನೊಂಚೂರು ಇದೇ ಥರ ವೀಡಿಯೋಸ್ ಮಾಡಬೇಕು, ನಾನು ತಂದುಬಿಟ್ಟು ರಿವ್ಯೂ ಮಾಡಬೇಕು ಈ ಥರ ಟಿ ಶರ್ಟ್ಸ್ನ, ಪ್ಯಾಂಟ್ಸ್ನ, ಎಲ್ಲ ಥರದ್ದು ಅಂತ ಅನಿಸಿದ್ರೆ, ಇಲ್ಲ ಶೂಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ರಿವ್ಯೂ ಮಾಡಿ ತರಿಸ್ಬಿಟ್ಟು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ. ನಿಮ್ಮ ರೆಸ್ಪಾನ್ಸ್ ನೋಡಿಕೊಂಡು ನೆಕ್ಸ್ಟು ಏನೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ, ಅವೆಲ್ಲ ಮಾಡ್ತೀನಂತೆ. ಏನಿವೆ, ಸೊ ಫಸ್ಟು ಚಿಕ್ಕ ಪ್ಯಾಕೆಟಿಂದನೇ ಓಪನ್ ಮಾಡ್ಬಿಡೋಣ. ಸೊ ಇದೇ ನಮ್ಮ ಚಿಕ್ಕ ಪ್ಯಾಕೆಟ್, ತುರ್ಕಿ ಕೊಟ್ಟಿರೋ ಪ್ಯಾಕೆಟು. ಎಲ್ಲೋ ಟಿ ಶರ್ಟ್ಸು ನಂತರ ತುಂಬ ಕಡಿಮೆ ಇರೋದು, ಮೋಸ್ಟ್ಲಿ ಇದೇನೋ ಇದೆ. ಏನಿದೆ, ವಿ ಹೋಪ್ ಯು ಲೈಕ್ ಅವರ್ ಟಿ ಶರ್ಟ್, ವಿ ಆರ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್, ಪ್ಲೀಸ್ ಗಿವ್ ಅಸ್ 5 ಸ್ಟಾರ್ ರೇಟಿಂಗ್ ಅಂತ ಹೇಳ್ಬಿಟ್ಟು ಪ್ರಿಂಟೌಟ್ ತೆಗೆದ್ಬಿಟ್ಟು ಅದನ್ನ ಪೇಪರ್ನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾರೆ. ನೋಡೋಣ ಅವ್ರು 5 ಸ್ಟಾರ್ ರೇಟಿಂಗ್ ಕೊಡ್ಬೋದಾ, ಇಲ್ಲ ಎಷ್ಟು ಸ್ಟಾರ್ ಕೊಡ್ಬೋದು ಅಂತ. ಓಕೆ, ಒಳಗಡೆನೇ ರಟ್ಟು ಪ್ರಾಣ ಹೋಗ್ಬಿಟ್ಟಿದೆ ಇದ್ರದ್ದು. ಎನಿವೆ, ನಮಗೆ ರಟ್ಟೆಲ್ಲ ಇಂಪಾರ್ಟೆಂಟು, ನಮಗೆ ಬಂದಿರೋ ಟಿ ಶರ್ಟ್ ಇಂಪಾರ್ಟೆಂಟು. ಸೊ ನೋಡಿ ಈ ಥರ ಇದೆ. ಈ ಡಿಸೈನಿಂದು ಯಾವುದೂ ನಂತರ ಟಿ ಶರ್ಟ್ ಇರಲಿಲ್ಲ. ಅಂದರೆ ಟಿ ಶರ್ಟ್ ಫುಲ್ಲು ಒಂದು ಕಲರು, ಅದಾದಮೇಲೆ ಮುಂದ್ಗಡೆ ಸ್ಲೀವ್ಸ್ ಹತ್ರ ಮಾತ್ರ ಒಂದು ಕಲರು, ಆ್ಯಂಡ್ ಲೆಫ್ಟಲ್ಲಿ ಆಬ್ವಿಯಸ್ಲಿ ಅದೇ ಥರ ಇರುತ್ತೆ, ಆ್ಯಂಡ್ ಕಾಲರ್ ಮತ್ತು ಸ್ಲೀವ್ಸ್ ಹತ್ರ ಇರೋದು ಸೇಮ್ ಕಲರ್. ಆ ಥರ ಇದು ಯಾವುದೂ ಇರಲಿಲ್ಲ. ಸೊ ಆ ಥರದ್ದೊಂದು ಟ್ರೈ ಮಾಡಬೇಕಂತ ಅನಿಸ್ತಿತ್ತು. ಸೊ ಇಲ್ಲಿ ಬಾಟಮಲ್ಲೂ ಇದೆ, ಎಲ್ಲೋ ಒಳಗಡೆ ಬನಿಯನ್ ಹಾಕ್ಬಿಟ್ಟು ಹೊರಗಡೆ ಬಂದು ಬನಿಯನ್ ಕಾಣಿಸುತ್ತಲ್ಲ, ಹಂಗಿದೆ ಒಂದು ಸ್ವಲ್ಪ. ಬಟ್ ನೋಡೋಣ ಹಾಕೊಂಡ್ಮೇಲೆ ಯಾವ ಥರ ಫೀಲ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಇದು ಹೈಲೈಟ್ ಏನಂದರೆ, ಇದಿರೋದೇ ಇಲ್ಲೆಲ್ಲರೂ ಇಲ್ಲಿ ಅಂಟ್ಕೊಬೇಕಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲೊಂದು ಕ್ಲಿಪ್ ಇದೆ. ಓಕೆನಾ, ಓಪನ್ ಮಾಡ್ಬೋದು ಅನ್ಕೋತೀನಿ. ಬರೀ ಓಪನ್ ಮಾಡ್ಬೋದು, ಬೇಕು ಅಂದರೆ ಇದನ್ನು ಹಿಂಗೆ ಹಾಕೊಬೋದು. ಓಕೆನಾ, ಇಲ್ಲೊಂದು ಚಿಕ್ಕ ಪಾಕೆಟ್ ಕೊಟ್ಟಿದ್ದಾರೆ. ಏನಾದ್ರು ಅರ್ಜೆಂಟಾಗಿ ಎಲ್ಲ ಟ್ರಾವೆಲ್ ಮಾಡ್ತೀರಾ, ಟಿಕೆಟ್ಸ್ ಇಟ್ಕೊಬೇಕು, ಚೇಂಜಸ್ ಇಟ್ಕೊಬೇಕು ಅಂತ ಅಂದರೆ ಯೂಸ್ ಮಾಡ್ಕೊಬೋದು ಅದನ್ನ. ಓಕೆನಾ, ನಿಮ್ಮ ಕಂಫರ್ಟು. ಸೊ ಇದೊಂಥರ ಯುನೀಕ್ ಡಿಸೈನ್ ಇತ್ತು ಅಂತ ಅನ್ನಿಸ್ತು. ನನ್ನ ಹತ್ರ ಇಲ್ಲಿವರೆಗೂ ಯಾವುದೂ ಈ ಥರ ಟಿ ಶರ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಇದೊಂದು ತರಿಸಿದ್ದೀನಿ. ಹಿಂದ್ಗಡೆ ಫುಲ್ಲು ಪ್ಲೈನ್ ಇದೆ, ಲೆಫ್ಟ್ ಸೈಡ್ ಸ್ಲೀವಲ್ಲಿ ಮಾತ್ರ ಈ ಒಂದು ಪ್ರಿಂಟ್ ಇದೆ. ಓಕೆನಾ, ಆ್ಯಂಡ್ ರೈಟ್ ಸೈಡ್ ಸ್ಲೀವಲ್ಲಿ ಏನೂ ಇಲ್ಲ, ಅದು ಪ್ಲೈನ್ ಅಷ್ಟೇ. ಹಾಕೊಂಡು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗೋದು ಯಾವ್ದವ, ಇದಾ ಗ್ರೇ 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 ಇದೆ. ಮ್ಯಾಚು ಗೀಚು ಇವೆಲ್ಲ ನನಗೆ ಗೊತ್ತಾಗಲ್ಲ ಗೈಸ್, ಅವೆಲ್ಲ ಮ್ಯಾನೇಜ್ ಮಾಡೋದು ನಾನು ಹೇಳ್ತೀನಿ. ಸೊ ಎನಿವೆ, ಇವೆಲ್ಲ ಆರ್ಡ್ರ್ ಮಾಡಿರೋದು, ಸೆಲೆಕ್ಟ್ ಮಾಡಿರೋದು ಇವೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಹೇಳ್ತೀನಿ. ಸೊ ಈ ಒಂದು ಪ್ಯಾಂಟನ್ನು ಓಪನ್ ಮಾಡಿಬಿಡ್ತೀನಿ. ವೋವ್, ನೋಡಿ ಈ ಥರ ಇದೆ. ಎಲಾಸ್ಟಿಕ್ ಚೆನ್ನಾಗಿದೆ ಆ್ಯಂಡ್ ಮೆಟೀರಿಯಲು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಲ್ಲಿ ಸೈಡಲ್ಲೇ ಪಾಕೆಟ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ರೈಟ್ ಸೈಡ್ ಒಂದು ಪಾಕೆಟ್ ಇದೆ, ಆ್ಯಂಡ್ ಹಿಂದ್ಗಡೆಯಿಂದ ಫುಲ್ಲು ಪ್ಲೇನ್ ಇದೆ. ಹಿಂದೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಪರ್ಸ್ ಇಟ್ಕೊಬೇಕು ಅಂದರೆ. ಈ ಥರ ಇದೆ ಪ್ಯಾಂಟು. ಸೊ ಪಟ್ ಅಂತ ಹೇಳ್ಬಿಟ್ಟು ಇದನ್ನ ಹಾಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ. ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ಈ ಥರ ಇದೆ. ಈ ಸೈಡು ಏನಾದ್ರು ಪ್ರಿಂಟ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು, ಬಟ್ ಈ ಕಡೆ ಕೊಟ್ಟಿರೋದು ಚೆನ್ನಾಗಿದೆ. ಓಕೆನಾ, ಸೊ ಸಿಂಪಲಾಗಿ ಚೆನ್ನಾಗಿದೆ. ಇಲ್ಲೂ ಏನಾದ್ರು ಪ್ರಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತಲೂ ಅನಿಸುತ್ತೆ. ನಮಗೆ ಇದನ್ನು ಹಾಕೊಂಡಾಗ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟು. ನನಗಂತೂ ಕಂಫರ್ಟಬಲ್ ಆಗಿದೆ. ನಾನು ತರಿಸಿರೋದು XXL ಸೈಜು. ಓಕೆನಾ, ಸೊ ಬೇರೆದು ನನ್ನ ಹತ್ರ XXL ಇದೆ, ಅದಕ್ಕೆ ಕಂಪೇರ್ ಮಾಡಿ ಇದೊಂದು ಚೂರು ಚಿಕ್ಕದು ಅಂತ ಅನಿಸುತ್ತೆ. ಸೊ ನೋಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇದೊಂದು ಶೋಕಿಗೆ ಈ ಒಂದು ಸ್ಟ್ರ್ಯಾಪ್ ಇರೋದು, ಇದು ಒಂಥರ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಪ್ಯಾಂಟು ಅಷ್ಟೇ ಕಂಫರ್ಟಬಲ್ ಆಗಿದೆ. ಸೈಡಲ್ಲಿ ಸ್ಟ್ರೈಪ್ಸ್ ಇದೆ ಆ್ಯಂಡ್ ಪಾಕೆಟು ಆಲ್ರೆಡಿ ತೋರಿಸ್ದಂಗೆ ಸಫಿಷಿಯೆಂಟು. ಪಾಕೆಟ್ ಕ್ವಾಲಿಟಿ, ಮೆಟೀರಿಯಲು ಅಷ್ಟೇ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸೊ ಇಲ್ಲೂ ಅಷ್ಟೇ ಏನು ಬೇಕಾದ್ರೂ ಇಟ್ಕೊಬೋದು. ಆ್ಯಂಡ್ ಹಿಂದ್ಗಡೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಇಲ್ಲಿ ಇಟ್ಕೊಬೋದು. ಅಷ್ಟೊಂದು ಇಟ್ಕೊಳ್ಳೋದು ದುಡ್ಡೇ ಇಲ್ಲ.
ಪಾಕೆಟ್ಗಳು ಮಾತ್ರ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ನಾನು ಹೆಂಡತಿ ಬೈತಾ ಇದ್ದಾಳೆ ಹೇಳಿದ್ರೆ. ಸೊ ಏನಿವೆ ಈ ಥರ ಕಾಣುತ್ತೆ. ಒಂದು 360 ಡಿಗ್ರಿ ತೋರಿಸ್ಬಿಡ್ತೀನಿ, ನೀವೇ ಡಿಸೈಡ್ ಮಾಡ್ಬೋದು. ನನಗೆ ಈ ಥರ ಕಾಣ್ತಿದ್ರೆ, ನನಗಿಂತ ಫಿಟ್ ಆಗಿದ್ರೆ ನೀವು ಬೆಟ್ರಾಗಿ ಕಾಣುತ್ತೆ ಅಷ್ಟೇ. ಸೊ ಇನ್ನೇನಿಲ್ಲ, ಇಷ್ಟ ಆಯ್ತು. ಇದೇ ಟಿ ಶರ್ಟ್ಗೆ ಇನ್ನೂ ಒಂದು ಪ್ಯಾಂಟ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಈ ಪ್ಯಾಂಟು. ಈ ಪ್ಯಾಂಟ್ನ ಮೆಟೀರಿಯಲ್ಲು ಆ್ಯಂಡ್ ಇದರ ಟೆಕ್ಸ್ಚರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಪ್ಯಾಂಟಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ನೋಡಿ, ಒಂಥರ ಲೈನ್ ಬಂದಿದೆ ಇದ್ರ ಮೇಲೆ. ಸೊ ಆ ಥರ ಒಂದು ಟೆಕ್ಸ್ಚರ್ ಇದೆ. ಓಪನ್ ಮಾಡಿದ್ರೆ ಕೈಂಡ್ ಆಫ್ ಸಡನ್ನಾಗಿ ನೋಡಿದ ತಕ್ಷಣ ಯಾವುದೋ ಫಾರ್ಮಲ್ ಪ್ಯಾಂಟಾ ಅಂತ ಅನ್ಸ್ಬಿಡುತ್ತೆ, ಬಟ್ ಅಲ್ಲ, ಈ ಥರ ಇದೆ. ಹಾಕೊಂಡು ತೋರಿಸ್ತೀನಿ ತಡ್ರಿ, ಅವಾಗ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ ನಿಮಗೆ. ಅದರಷ್ಟು ಅಂದರೆ ಹಳೆ ಪ್ಯಾಂಟ್ ಇತ್ತಲ್ಲ ಅದರಷ್ಟು ಕಂಫರ್ಟಬಲ್ ಇಲ್ಲ ನನಗೆ, ಬಟ್ ಈ ಪ್ಯಾಂಟ್ನ ಮೆಟೀರಿಯಲ್ಲು ಪ್ಲಸ್ ಆ ಲೈನ್ ಆ ಸ್ಟ್ರಾಪ್ಸ್ ಏನಿದೆ ಒಂಥರ ಚೆನ್ನಾಗಿ ಕಾಣ್ತಿದೆ. ಓಕೆನಾ? ಸೊ ಮೇ ಬಿ ಇದೇನಾದ್ರು ಒಂಚೂರು ಕಂಫರ್ಟಬಲ್ ಇದ್ದಿದ್ರೆ ನನಗೆ, ನಾನು ಖಂಡಿತ ಇದು ಇಟ್ಕೋತಾ ಇದ್ದೆ. ಕಾಲು ಇಷ್ಟೇ, ಇದಕ್ಕಿಂತ ಜಾಸ್ತಿ ಅಗಲ ಮಾಡೋಕ್ಕಾಗ್ತಾಯಿಲ್ಲ. XXL ಆರ್ಡ್ರ್ ಮಾಡಿದ್ದೀನಿ, ಆದ್ರೂ ಹಂಗೆ ಇದೆ. ಅದು ಅಷ್ಟೇ XXL ಆರ್ಡ್ರ್ ಮಾಡೋದು, ಬಟ್ ಅದಷ್ಟು ಕಂಫರ್ಟ್ ಇದೆ. ಸೊ ನೋಡಿ ಈ ಥರ ಇದೆ. ಆ್ಯಂಡ್ ನೋಡೋದಕ್ಕೆ ಮೋಸ್ಟ್ಲಿ ನಿಮಗೆ ಒಂಚೂರು ಬ್ಲ್ಯಾಕಾಗಿ ಕಾಣಿಸ್ತಿರ್ಬೋದೇನೋ ಇದು, ಬಟ್ ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ಇದು ಬಾಟಲ್ ಗ್ರೀನ್ ಕಲರ್. ಓಕೆನಾ? ಸೊ ಇಲ್ಲಿ ನೋಡಿರಿ, ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾರೆ. ಹವೆವರ್ ನಾನು ಇದನ್ನು ಇಟ್ಕೊಳ್ಳೋದಿಲ್ಲ, ನನ್ನ ಕಂಫರ್ಟ್ ಇಲ್ಲ, ಗಾಡಿ ಓಡ್ಸೋಕ್ಕೆಲ್ಲ, ಕಾಲೆತ್ತಕ್ಕೆಲ್ಲ ಆಗಲ್ಲ. ಸೊ ಅಕಸ್ಮಾತ್ ನಿಮ್ಗೇನಾದ್ರು ನೋಡ್ತೀರಾ ಅಂದರೆ ನೋಡಿ, ಇಲ್ಲೆರಡು ಪಾಕೆಟು, ಈ ಸೈಡು ಮೇಲ್ಗಡೆ ಆ್ಯಸ್ ಯೂಶುವಲ್ ಪಾಕೆಟು, ಹಿಂದೆ ಏನೂ ಇಲ್ಲ ಗೈಸ್, ಹಿಂದೆ ಇದೆ ಅಂದ್ಕೊಂಡೇ ಇರಲಿ. ಸೊ ನೀವೇ ಚೆನ್ನಾಗಿ ಕಾಣ್ತಿದೆ. ಹೇಳ್ತಿಲ್ವಾ, ಸಡನ್ನಾಗಿ ನೋಡಿದ ತಕ್ಷಣ ಫಾರ್ಮಲ್ಸ್ ಫೀಲ್ ಬರುತ್ತೆ. ಇವಾಗ ಮುಂಚೆ ಎಲ್ಲ ಬೂಟ್ ಕಟ್ ಪ್ಯಾಂಟ್ ಬರೋದು ಗೊತ್ತಾ? ಸೊ ಇಲ್ಲೆಲ್ಲ ಟೈಟ್ ಹೋದಾದ್ಮೇಲೆ ಓಪನ್, ಆ ಥರ ಒಂದು ಸ್ವಲ್ಪ ಫಿಟ್ಟಿಂಗು ಈ ಪಾರ್ಟ್ ಮಾತ್ರ ತುಂಬ ಟೈಟಾಗಿದೆ, ಕಾಲೆಲ್ಲ ಅಗಲ್ಸೋಕ್ಕಾಗಲ್ಲ. ಇಷ್ಟೇ ನಂಗೆ ಆಗೋದು, ಗಾಡಿಗೆಲ್ಲ ಕಾಲೆಲ್ಲ ಎತ್ತಾಕ್ಬೇಕಂದ್ರೆ ಕಷ್ಟ. ಇಷ್ಟೇ ನಿಜವಲ್ಲಿ ಇಷ್ಟೇ ಆಗ್ತಿರೋದು, ಕಷ್ಟ ಆಗ್ಬಿಡುತ್ತೆ. ಇನ್ನೊಂದು ಚೂರು ಏನಾದ್ರು ಫ್ರೀ ಇದ್ಬಿಟ್ಟಿದ್ರೆ ಖಂಡಿತ ಇಟ್ಕೋತಾ ಇದ್ದೆ. ನನಗೆ ಈ ಮೆಟೀರಿಯಲ್ ಪ್ಲಸ್ ಹೇಳಿದ್ನಲ್ಲ ಈ ಟೆಕ್ಸ್ಚರ್ ಏನಿದೆ, ಡಿಸೈನು, ಅದು ತುಂಬ ಇಷ್ಟ ಆಯ್ತು ನನಗೆ. ಏನಿವೆ ಚೆಕ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ ತಗೊಳ್ಳಿ, ನಿಮಗೆ ಬೇಕಾದ ಸೈಜು. ಈಗ ನೆಕ್ಸ್ಟ್ ಪ್ಯಾಕ್ನ ತೆಗೆದುಬಿಡ್ತೀನಿ. ಇದರಲ್ಲಿ ಟಿ ಶರ್ಟ್ ಇದೆ. ಸೊ ಈ ಟಿ ಶರ್ಟ್ನ ನಾನು ಆಲ್ರೆಡಿ ಐ ಥಿಂಕ್ ನನ್ನ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಟಿ ಶರ್ಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಬಟ್ ಹಾಕೊಂಡು ತೋರಿಸಿರಲಿಲ್ಲ. ಸೊ ಇವಾಗ ಅದನ್ನು ಹಾಕೊಂಡು ತೋರಿಸ್ತೀನಿ. ನಿಮ್ಮ ರೆಫರೆನ್ಸ್ಗೆ ಯಾವುದಿದು ಟಿ ಶರ್ಟು ಅಂತ ಬೈ ಚಾನ್ಸ್ ಯಾರು ಲಾಸ್ಟ್ ವ್ಲಾಗ್ ಮಿಸ್ ಮಾಡಿದರೆ ಅವ್ರಿಗೋಸ್ಕರ ಒಂದು ಸರಿ ತೋರಿಸ್ಕೊಡ್ತೀನಿ. ಇದೆ ಆ ಟಿ ಶರ್ಟು, ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾ ಅಂತ ಇದೆ ಮುಂದ್ಗಡೆ. ಆ್ಯಂಡ್ ಇದು ಅಷ್ಟೇ ಸೇಮ್ ಡಿಸೈನ್ ಏನಿದೆ ಬ್ರಿಸ್ಟ್ ಹತ್ರ, ಅದಾದಮೇಲೆ ಕಾಲರ್ ಹತ್ರ ಏನು ವೈಟ್ ಇದೆ ಅದೇ ಥರ ಇಲ್ಲೂ ಮೇಂಟೈನ್ ಆಗಿದೆ. ಸೊ ಕಾಲರ್ ವೈಟು ಪ್ಲಸ್ ಬ್ರಿಸ್ಟ್ ಹತ್ರ ವೈಟ್ ಇದೆ. ಸೊ ಯೂಶಲ್ ಆಗಿ ಈ ಥರ ಕಾಲರ್ ಟಿ ಶರ್ಟ್ಸ್ ಎಲ್ಲ ಹಾಫ್ ಸ್ಲೀವ್ಸೇ ಬರೋದು, ಬಟ್ ನಾನು ಇರಲಿ ಫುಲ್ ಸ್ಲೀವ್ಸೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಟ್ರೈ ಮಾಡೋದಕ್ಕೆ ತೊಗೊಂಡದ್ದು. ಸೊ ಹಾಕೊಂಡು ನೋಡೋಣ. ಇದ್ರ ಜೊತೆಗೆ ಇದಕ್ಕೆ ಒಂದು ವೈಟ್ ಪ್ಯಾಂಟ್ನ ಆರ್ಡ್ರ್ ಮಾಡಿದ್ದೀನಿ. ವೈಟ್ ಅನ್ಬೋದಾ, ಕ್ರೀಮ್ ಕಲರ್ ಅನ್ಬೋದಾ? ಹಾಫ್ ವೈಟಾ? ಓಕೆ ಹಾಫ್ ವೈಟ್ ಅಂತೆ ಗೈಸ್. ಪ್ಯಾಂಟ್ ನೋಡೋಕ್ಕೆ ಚಿಕ್ಕದು ಅನಿಸ್ತಿದೆ, ಹಂಗೆ ಮಡಚಿದ್ದಾರೆ ಅನಿಸುತ್ತೆ. XXL ಇದನ್ನು ಆರ್ಡ್ರ್ ಮಾಡಿರೋದು ನಾನು. ಸೊ ತುಂಬ ಕಷ್ಟ ಮೇಂಟೈನ್ ಮಾಡೋದು ಇದನ್ನ. ಕಲರ್ ನೋಡ್ತಿದ್ರೇ ಅನ್ನಿಸ್ತಿದೆ, ಎಲ್ಲರೂ ಮಿಸ್ ಆಗಿ ಒಂದು ಸ್ವಲ್ಪ ಕುತ್ಕೊಂಡು ಏನಾದ್ರು ಉಜ್ಜಿದ್ರೆ ಸಾಕು ಒಂದು ಕಡೆ ಕಪ್ಪಾಗ್ಬಿಡುತ್ತೆ ಅನಿಸುತ್ತೆ. ಎನಿವೆ ಇರಲಿ ನೋಡೋಣ. ಇದಂತೂ ದಿ ಬೆಸ್ಟ್, ನನಗೆ ತುಂಬ ಇಷ್ಟ ಆಗೋಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ತುಂಬ ಇಷ್ಟ ಆಯಿತು. ಇದು ಅಷ್ಟೇ XXL, ಎರಡೂ XXL ಆರ್ಡ್ರ್ ಮಾಡಿರೋದು. ಸೊ ಈ ಪ್ಯಾಂಟಲ್ಲಿ ಜಿಪ್ ಇದೆ, ಓಕೆನಾ, ಸೈಡ್ಸಲ್ಲಿ. ಆ್ಯಂಡ್ ಇಲ್ಲೂ ಅಷ್ಟೇ ಜಿಪ್ ಇದೆ. ಬಟ್ ಲಾಸ್ಟ್ ಎರಡು ಪ್ಯಾಂಟ್ ನಾನು ತೋರಿಸಿದ್ನಲ್ಲ, ಮಿಡಲಲ್ಲೂ ಒಂದು ಪಾಕೆಟ್ಸ್ ಇತ್ತು ಈ ಜಾಗದಲ್ಲಿ, ಅದಿಲ್ಲ ಇದರಲ್ಲಿ. ಅದೊಂದು ಡ್ರಾಬ್ಯಾಕು. ಇದ್ದಿದ್ರೆ ಚೆನ್ನಾಗಿರೋದು, ಇನ್ನೊಂದು ಚೂರು ಚೆನ್ನಾಗಿ ಕಾಣೋದು ಪ್ಯಾಂಟು. ಆ್ಯಂಡ್ ಹಿಂದ್ಗಡೆನೂ ಅಷ್ಟೇ ಯಾವುದು ಪಾಕೆಟ್ಸ್ ಇಲ್ಲ. ಸೊ ಎರಡೇ ಪಾಕೆಟ್ಸ್ ಸಿಗೋದು, ಲೆಫ್ಟ್ ಆ್ಯಂಡ್ ರೈಟ್ ವಿತ್ ಜಿಪ್ ಸೇಫ್ಟಿಗೆ. ಆ್ಯಂಡ್ ಈ ಟಿ ಶರ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ, ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಆ ಮೂರರಲ್ಲೂ ಕಂಪೇರ್ ಮಾಡಿಕೊಂಡ್ರೆ, ಅಂದರೆ 3 ಪ್ಯಾಂಟ್ಸು, ಅದಾದ ಒಂದು ಟಿ ಶರ್ಟು ಪ್ಲಸ್ ಈ ಟಿ ಶರ್ಟು ಆ್ಯಂಡ್ ಪ್ಯಾಂಟು, ಸೊ ಇವೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದೇ ಬೆಸ್ಟ್ ಕಾಂಬಿನೇಷನ್ ಆ್ಯಂಡ್ ಬೆಸ್ಟ್ ಕಂಫರ್ಟ್ ಅಂತ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಕಮೆಂಟ್ ಮಾಡಿ, ಓಕೆನಾ, ಮರೀದಾಗೆ ಯಾವ್ದು ನಿಮ್ಗೆ ಇಷ್ಟ ಆಯಿತು, ಏನು ಕತೆ ಅಂತ. ಆ್ಯಂಡ್ ಆ್ಯಸ್ ಯೂಶುವಲ್ ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನಲ್ಲೇ ನಿಮಗೆ ಈ ಎಲ್ಲ ಬಟ್ಟೆಗಳ ಲಿಂಕ್ಸು ಕೊಟ್ಟಿರ್ತೀನಿ. ಇವನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಆ್ಯಂಡ್ ಚೆಕ್ ಮಾಡ್ತೀರಾ ಪ್ರೈಸು, ಆಮೇಲೆ ಯಾವ ಮೆಟೀರಿಯಲ್ ಏನು ಇವೆಲ್ಲ ನೋಡ್ಬೇಕಂದ್ರೂ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಸಿಕ್ಬಿಡುತ್ತೆ ನಿಮಗೆ, ಸೀದಾ ಫ್ಲಿಪ್ಕಾರ್ಟ್ಗೆ ತೊಗೊಂಡೋಗ್ಬಿಡುತ್ತೆ. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡೋಣ. ನೆಕ್ಸ್ಟು ಏನು ಟ್ರೈ ಮಾಡಬೇಕು, ಏನು ತರಿಸ್ಬಿಟ್ಟು ರಿವ್ಯೂ ಮಾಡಬೇಕು, ಏನು ತರಿಸ್ಬಿಟ್ಟು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ನೀವು ಹೇಳಿದ್ದನ್ನ ಖಂಡಿತ ನಾನು ಮಾಡ್ತೀನಿ.
ತರಿಸ್ತೀನಿ. ಏನಂದರೆ ನಮಗೆ ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಬೇಕಷ್ಟೇ, ಏನು ಮಾಡಬೇಕು ನೆಕ್ಸ್ಟು ಅಂತ. ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೆ ನೋಡೋಕ್ಕೆ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿಬಿಡಿ ಗೈಸ್, ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನನಗಂತೂ ತುಂಬ ಇಷ್ಟ ಆಯಿತು, ಖುಷಿ. ಆವಾಗಲೇ ಅವೆರಡರಲ್ಲಿ ಇಷ್ಟು ನಗುಮುಖ ಇರಲಿಲ್ಲ, ಅಂದರೆ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿತ್ತು, ನಾರ್ಮಲ್, ಓಕೆನಾ. ಅಂದರೆ ಕಲ್ಲರು ಎಲ್ಲದನ್ನು ಸೈಡ್ಗಿಟ್ಟರೆ ಫಸ್ಟ್ ನನಗೆ ತಲೆಗೆ ಬರೋದು ಕಂಫರ್ಟ್. ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ, ಅಷ್ಟು ಫ್ರೀ ಆಗಿದೆ, ಅಷ್ಟು ಮಜವಾಗಿದೆ ಇದು ಹಾಕ್ಕೊಂಡಿರೋದು. ಸೊ ತುಂಬ ಇಷ್ಟ ಆಯಿತು. ಎನಿವೆ, ಬೈ, ಟೇಕ್ ಕೇರ್.